ಈ ಸಿನಿಮಾ ಅನು ಮೇಡಮ್ ಹೇಳಿದಾಗೆ ಪ್ರತಿಯೊಬ್ಬರಿಗೂ ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ ಅಂತ. ಅದು ಅವ್ರವ್ರ ಬಾಯಲ್ಲೇ ಕೇಳಿದ್ರೆ ಚಂದ. ನಾನು ಕಾಟ ಕೊಟ್ಟಿರೋದು ನಾನು ದಯವಿಟ್ಟು ಯಾವತ್ತೂ ಹೇಳೋದಿಲ್ಲ. ಬಟ್ ನನ್ನ ಕಾಟನ ತಡ್ಕೊಂಡು ನನಗೆ ತುಂಬ ಸಪೋರ್ಟಾಗಿ ನನ್ನ ಸಿನಿಮಾ ಇವಾಗ ಏನು ನೀವು ನೋಡಿದ್ರಿ ಒಂದಷ್ಟು ವಿಜುವಲ್ಸ್ಗಳು, ಅದಕ್ಕೆಲ್ಲ ಒಂದು ತಾಕತ್ತು ಬೇಕು. ಏನು ಒಂದು ಫೈನಾನ್ಷಿಯಲಿ ಆಗಲಿ ಮತ್ತು ಒಂದು ಮನಸ್ಸು ಬೇಕು ಮೇಯ್ನು. ನಾವೇನು ನಿರ್ದೇಶಕರು ಒಂದು ಒಳ್ಳೆ ಏನೇ ಕಲ್ಪನೆ ಮಾಡಿಕೊಂಡು ಒಂದು ಸ್ಕ್ರಿಪ್ಟು ಮತ್ತು ಏನೇ ಒಂದು ಮಾಡ್ಕೊಂಡಿದ್ರು ಅದು ತೆರೆಗೆ ತರಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಕಾಸು. ಸೊ ಅದನ್ನು ಹಿಂದೆ ಮುಂದೆ ಏನೂ ನೋಡದೆ, ಹಿಂದೆ ಮುಂದೆ ಏನೂ ನೋಡದೆ ನೀವೇನು ಅಂದ್ಕೊಂಡಿದ್ರೋ ಅದರ ತಕ್ಕಂಗೆ ನೀವು ಧೈರ್ಯವಾಗಿ ಮಾಡಿ, ವಿಜುವಲ್ಸು ಅಷ್ಟೇ ಗ್ರ್ಯಾಂಡಿಯರಾಗಿ ಬರಬೇಕು ಅಂತ ನನಗೆ ಸಪೋರ್ಟ್ ಮಾಡಿದಂಥ ನಿರ್ಮಾಪಕರಾದ ನಮ್ಮ ರಾಧಿಕಾ ಕುಮಾರಸ್ವಾಮಿ ಮೇಡಮ್ಗೆ ಈ ವೇದಿಕೆ ಮೇಲೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ರಮೇಶ್ ಅರವಿಂದ್ ಸರ್ ಯಾವ ರೀತಿ ಅಂತಂದರೆ ನೀರಿದ್ದ ಹಾಗೆ, ಲೈಕ್ ವಾಟರ್. ನೀರಿಲ್ದೆ ಯಾರು ಬದುಕೋಕ್ಕಾಗೋದಿಲ್ಲ. ನಿಜ. ಅದೇ ರೀತಿ ನಮ್ಮ ರಮೇಶ್ ಅರವಿಂದ್ ಸರ್ ನೀರಿದ್ದ ಹಾಗೆ, ನೀವು ಎಲ್ಲಿ ಹಾಕ್ತಿರೋ ಅದರ ಥರ ರೂಪ ಪಡ್ಕೊಳ್ತಾರೆ ಅವರು. ಒಂದು ಲೋಟಕ್ಕೆ ಹಾಕಿದ್ರೆ ಲೋಟದ ಆಕಾರ ಬರ್ತಾರೆ, ಯಾವುದಕ್ಕೆ ಹಾಕಿದ್ರೆ ಅದರ ಆಕಾರ ಬರ್ತಾರೆ. ಸೊ ನಮ್ಮ ರಮೇಶ್ ಸರ್ ಒಂದು ಕಾಶಿ ಎಪಿಸೋಡಲ್ಲಿ ನಾವು ಒಂದು ಪುಣ್ಯ ಸ್ಥಳದಲ್ಲಿ ನಾವು ಶೂಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಅಲ್ಲಿ ಒಂದು ಏನು ಡೆಡ್ ಬಾಡಿ ಅದು ಇದು ಎಲ್ಲ ಸುಡ್ತಾ ಇದ್ರು. ಸರ್ ನೀವು ಇಲ್ಲಿಂದ ಹಿಂಗೆ ನಡ್ಕೊಂಡು ಬರಬೇಕು ಸರ್ ಅಂತಂತಂದೆ. ಸರ್ ಬೇರೆಯವರಾಗಿದ್ದರೆ ನನಗೆ ಕ್ಯಾರವನ್ ಕೊಡಿ, ನಾನು ಬೇರೆಯವ್ರ ಬಗ್ಗೆ ತಪ್ಪಾಗಿ ಹೇಳ್ತಾ ಇಲ್ಲ, ಬಟ್ ಹೇಳ್ತಾ ಇರೋದು ಕ್ಯಾರವನ್ ಕೊಡಿ, ಇಲ್ಲ ನನಗೆ ಅಲ್ಲಿ ಕೊಡಿ ಇಲ್ಲಿ ಕೊಡಿ, ಏನೂ ಇಲ್ಲ. ಆ ಕಡೆ ಎಣ ಸುಡ್ತಾ ಇದ್ದಾರೆ, ಈ ಕಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಬ್ರೇಕ್ ಟೈಮಲ್ಲಿ. ಯಾಕಂದರೆ ನಾವು ಮತ್ತೆ ಬೇರೆ ಕಡೆ ಹೋಗಿ ನಾವು ತಿನ್ಕೊಂಡು ಮತ್ತೆ ಬರೋದಕ್ಕೆ ಆಗೋದಿಲ್ಲ ಅಲ್ಲೆಲ್ಲ. ಸೊ ಅಷ್ಟು ಅಲ್ಲೂ ಅಷ್ಟೇ ಸರ್ಗೂ ಕಾಟ ಕೊಟ್ಟೆ ಅನಿಸುತ್ತೆ, ಸಾರಿ ಸರ್. ಸೊ ಈ ರೀತಿ ಎಲ್ಲ ಸಪೋರ್ಟ್ ಮಾಡಿದಂಥ ನಮ್ಮ ರಮೇಶ್ ಸರು, ರಾಧಿಕಾ ಮೇಡಮ್ ತುಂಬ ಧನ್ಯವಾದಗಳು. ನಮ್ಮ ಅನು ಮೇಡಮ್ಗಂತೂ ಆ್ಯಕ್ಚುಲಿ ಮನೇಲಿ ಶೂಟಿಂಗ್ ನಿಮಗೆ ಗೊತ್ತು 6 to 2, 2 to 6 ಈ ರೀತಿ ಕಾಲ್ ಶೀಟ್ ಹಾಕ್ಕೊಂಡಿರ್ತೀವಿ. ಬಟ್ ನಮಗೇನಂತಂದರೆ ಬೇಗ ಮುಗಿಸ್ಬೇಕು. ಆ್ಯಕ್ಚುಲಿ ಇದು ನಿಮಗೆ ಈ ಹಿಂದೆನೇ ಹೇಳಿದ್ದೀನಿ, ಇದು ಬಂದು ಅಟ್ ಎ ಟೈಮ್ 3 ಲ್ಯಾಂಗ್ವೇಜಲ್ಲಿ ನಾವು ಶೂಟ್ ಮಾಡಿದ್ದು, ಕನ್ನಡ, ತೆಲುಗು, ತಮಿಳ್. ಒಂದು ಸರಿ ನಾವು ಒಂದು ಟೇಕ್ ತೊಗೊಳ್ಬೇಕಾದ್ರೆ ಆ್ಯಕ್ಚುಲಿ ಫಸ್ಟು ಶೂಟ್ ಮಾಡ್ತಾ ಇದ್ದಿದ್ದು ಕನ್ನಡದಲ್ಲಿ. ಮಾಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ಇಮ್ಮಿಡಿಯೇಟ್ ಡೈಲಾಗ್ ಪೋರ್ಷನ್, ಸರ್ ತೆಲುಗು ಮೇಡಮ್, ತೆಲುಗಾ ಓಕೆ ಸರಿ ಆಯಿತು. ಯಾಕೆಂತಂದರೆ ಅದು ಟೆಕ್ನಿಕಲಿ ಸಿಕ್ಕಾಬಟ್ಟೆ ಸ್ವಲ್ಪ ಒಂದಷ್ಟು ಏನು ಶಿಫ್ಟಿಂಗ್ ಮಾಡೋದಿರ್ತವೆ, ಇಲ್ಲ ಲೆನ್ಸ್ ಚೇಂಜ್ ಮಾಡೋದಿರುತ್ತೆ, ಸಿಕ್ಕಾಪಟ್ಟೆ ಇದೆಲ್ಲ ನನ್ನ ಒಂದು ಇದನ್ನೆಲ್ಲ ತಡ್ಕೊಂಡು ನಮ್ಮ ಮೇಡಮ್ ಆಗಿರ್ಬೋದು, ನಮ್ಮ ರಾಧಿಕಾ ಮೇಡಮ್ ಅವ್ರ ಮನೆಯಲ್ಲೇ ಶೂಟ್ ಮಾಡಿದ್ವಿ. ರಮೇಶ್ ಸರ್ ಅವರು ಅಷ್ಟೇ. ಒಂದು ಈಗ ನೀವೇನು ಈ ಟ್ರೈಲರಲ್ಲಿ ಕೂತ್ಗೆ ಇಸ್ಕೊ ಒಂದು ಸೀಕ್ವೆನ್ಸ್ ನೋಡಿರ್ತೀರಿ, ಅದು ಮಾಡ್ತಾ ಇರ್ಬೇಕಾದ್ರೆ ಏನಾಯಿತು, ಸಡನ್ನಾಗಿ ಇದ್ದಕ್ಕಿದ್ದಂಗೆ ಕ್ಯಾಮ್ರಾ ಕೈ ಕೊಡ್ತು. ಸರ್ ಆ್ಯಕ್ಚುಲಿ 9 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರಂತೆ ಸರ್. ಆ್ಯಕ್ಚುಲಿ ನಮ್ಗೆ ಆಮೇಲೆ ಗೊತ್ತಾಗಿದ್ದು, ರಮೇಶ್ ಸರ್ ಎದ್ದಿರ್ತಾರೆ, ಬುಕ್ ಓದ್ತಾ ಇರ್ತಾರೆ ಅಂತೆಲ್ಲ ನಾವು ಅಂದ್ಕೊಂಡಿದ್ವಿ. ಬಟ್ ಅದೆಲ್ಲ ಮಾಡ್ತಾ ಇದ್ದಾರೆ, ಸಾರ್ಗೆ ಆನ್ ಟೈಮ್ ನಿದ್ದೆ ಮಾಡಬೇಕು ಅನ್ನೋದು ಬಂತು. ನೋಡಿದ್ರೆ ಅಲ್ಲಿ ಕ್ಯಾಮ್ರಾ ಕೈ ಕೊಡ್ತು, ನೋಡಿದ್ರೆ ಮತ್ತೆ ನಾವೆಲ್ಲೋ ಔಟ್ಡೋರಲ್ಲಿ ಶೂಟಿಂಗಲ್ಲಿದ್ವಿ. ಕ್ಯಾಮ್ರಾ ಅಲ್ಲಿಂದ ಬರೋವರೆಗೂ ಸಾರ್ ಎದ್ದೇ ಇತ್ತು. ಕರೆಕ್ಟಾಗಿ ನೀವು ಆ ಶಾರ್ಟ್ ನೋಡಿರೋದು ಬೆಳಗಿನ ಜಾವ 4:15ಗೆ ಶೂಟ್ ಮಾಡಿದಂಥ ಅದು ಶಾರ್ಟ್ ಅದು. ಸೊ ಅಷ್ಟೆಲ್ಲ ನಮಗೆ ಸಹಕರಿಸಿದಂಥ ರಮೇಶ್ ಸರ್ಗೆ ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ಗ್ಲಾಮರ್ ಡಾಲ್ ಅಂತಲೇ ಹೇಳ್ಬೋದು ನಮ್ಮ ರಾಧಿಕಾ ಮೇಡಮ್ ಅವ್ರನ್ನ. ಅವ್ರಿಗೆ ಒಂದು ರಾಶಿ ವಿಭೂತಿಗಳು, ಬಣ್ಣಗಳು ಎಲ್ಲ ಚೆನ್ನಾಗಿ ಸುರಿದು ಅವ್ರ ಮುಖನೆಲ್ಲ ಸ್ವಲ್ಪ ಒಂದಷ್ಟು ವಿಕಾರ ಮಾಡಿ, ಮೇ ಬಿ ಮೇಡಮ್ಗೊಂದು 10 ಲಕ್ಷ ಖರ್ಚಾಗಿರ್ಬೋದೇನೋ ನನ್ನಿಂದ ಮೇಕಪ್ಗೆ ಎಲ್ಲ ಇದು ಎಲ್ಲ ಮಾಡ್ಸೋಕ್ಕೆ. ಅಷ್ಟು ಎಲ್ಲ ಡ್ಯಾಮೇಜ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಮೇಡಮ್. ಡ್ಯಾಮೇಜ್ ಸ್ಕಿನ್ನೆಲ್ಲ ಅಷ್ಟು ಡ್ಯಾಮೇಜ್ ಆಗೋಗಿತ್ತು. ಆಮೇಲೆ ಇನ್ನು ತಾರಾಗಣದಲ್ಲಿ ನಮ್ಮ ರಂಗಾಯಣರಿಗೂ ಸರ್ ಇದ್ದಾರೆ, ರವಿಶಂಕರ್ ಸರ್ ಇದ್ದಾರೆ. ಅವರೆಲ್ಲರ ಸಹಕಾರ ತುಂಬ ಚೆನ್ನಾಗಿತ್ತು. ಎಲ್ಲರ ಸಹಕಾರ ಇರೋದಕ್ಕೆ ಇವತ್ತು ಈ ಒಂದು ಸಿನಿಮಾ ನೀವೇನು ವಿಜುವಲ್ ನೋಡ್ತಾ ಇದ್ದೀರಾ ಅಷ್ಟು ಅದ್ಭುತವಾಗಿ ಬರೋದಕ್ಕೆ ಕಾರಣ ಆಯಿತು. ಮತ್ತು ನಮ್ಮ ಮುಖ್ಯವಾಗಿ ಹೇಳ್ಬೇಕಂತಂದರೆ, ಇವಾಗೇನೊಂದು ನನ್ನ ಮೈಂಡಲ್ಲಿ ಒಂದು ಕತೆ ಇದೆ ಅಂತಂದರೆ, ಅದನ್ನು ನಾವು ಹೊರಗೆ ತರಬೇಕು ಅಂತಂದರೆ ಬೆನ್ನೆಲುಬುಗಳು ಬೇಕು. ಅಂದರೆ ನಾನೇನೇ ಕತೆ ಅಂತ ಅಂದ್ಕೊಂಡಿರ್ತೀನಿ ಅಂತಂದರೆ ಅದನ್ನು ನಾನು ಅಂದ್ಕೊಂಡಿರೋದನ್ನು ತೋರಿಸ್ಬೇಕು ಅಂತಂದರೆ ಒಂದು ವಿಜುವಲ್ ಟ್ರೀಟ್ಮೆಂಟ್ ಮುಖ್ಯವಾಗಿ ಬರೋದು. ಅದರಲ್ಲಿ ನಮ್ಮ JS ವಾಲಿ ಅವರು DOP ನಮ್ಮ ಈ ಚಿತ್ರಕ್ಕೆ. ಅವರು ಆ್ಯಕ್ಚುಲಿ ಬರಲಿಲ್ಲ, ಕಾರಣಾಂತರದಿಂದ ಎಲ್ಲೋ ಬೇರೆ ಕಡೆ ಇದ್ದಾರೆ.
ಸೊ ಅವರು ನಾನು ಅಂದಿದ್ದನ್ನೆಲ್ಲ ಒಂದು ಆ ಕಲ್ಪನೆನ ಆನ್ ಸ್ಕ್ರೀನ್ ಎಲ್ಲ ತುಂಬ ಒಂದು ಅಚ್ಚುಕಟ್ಟಾಗಿ ತುಂಬ ಅಂದ್ಕೊಂಡು ನಾವೇನು ಅಂದ್ಕೊಂಡಿದ್ದೀವೋ ಅದ್ರ ತಕ್ಕಂಗೆ ಎಲ್ಲ ಶೂಟ್ ಮಾಡಿಕೊಟ್ರು. ಆ ಸ್ಮಶಾನದಲ್ಲಾಗಿರ್ಬೋದು, ಕಾಶಿಲಾಗಿರ್ಬೋದು, ಮತ್ತು ಎಲ್ಲ ಕಡೆ ನಮ್ಮ ಸ್ನೇಹಿತರು ಇನ್ನು ಕ್ಯಾಮ್ರಾಮ್ಯಾನ್ ಇದ್ದಾರೆ. ಆಮೇಲೆ ಎಡಿಟಿಂಗ್ ನನ್ನ ಬ್ಯಾಕ್ ಬೋನ್, ನನ್ನ ಸಿನಿಮಾದ ಬ್ಯಾಕ್ ಬೋನ್ ಅಂತಂದರೆ ಎಡಿಟಿಂಗ್. ನಮ್ಮ ರವಿ ಸರ್ ಈ ಹಿಂದೆ ಮಾತಾಡಿದ್ರು ಆಲ್ರೆಡಿ. ಸೊ ಅವರು ಅಷ್ಟೇ, ನಾವೇನೇ ಶೂಟ್ ಮಾಡ್ಕೊಂಡು ಹೋದ್ರೆ ಎಲ್ಲ ಆ್ಯಸ್ ಇಟ್ ಈಸ್ ಆಗಿ ಇಡೋಕ್ಕಾಗೋದಿಲ್ಲ, ಅದರ ತಕ್ಕಂಗೆ ಒಂದು ಲಯಬದ್ಧವಾಗಿ ಎಲ್ಲ ಈಗ ಇರಬೇಕು ಅಂತ ಅಂದ್ಬಿಟ್ಟು ಹೇಳಿ ಒಂದು ಒಳ್ಳೆ ಆಕಾರ ತಂದು ಕೊಟ್ಟಿದ್ದಾರೆ. ಇನ್ನೂ ಒಂದು ಮುಖ್ಯವಾಗಿ ಹೇಳಬೇಕಂತಂದರೆ ಈ ಚಿತ್ರಕ್ಕೆ ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ಮಾಡಿದಂಥ ನಮ್ಮ ಸಂಗೀತ ನಿರ್ದೇಶಕರಾದ ಕೆ ಸಂದಿಲ್ ಪ್ರಸಾದ್ ಅವರು. ಆ್ಯಕ್ಚುಲಿ ಅವರು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಅವರ ಒಂದು ತುಂಬ ಸಪೋರ್ಟು, ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಡೈರೆಕ್ಷನ್ ಟೀಮ್ ಹುಡುಗರು, ನನ್ನ ಕಾಟ ಅವ್ರಿಗೂ ತಪ್ಪಿದ್ದಲ್ಲ, ಎಲ್ಲರಿಗೂ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ಟಿದ್ದೀನಿ. ಮತ್ತು ಈ ಚಿತ್ರದಲ್ಲಿ ನೀವೇನು ನೋಡ್ತಿದ್ದೀರಿ ಎಲ್ಲ, ಈ ಒಂದು ಗೆಟಪ್ ಏನಿದೆ ನೋಡಿ, ಬೂದಿ ಬೆಳ್ಕೊಂಡು ಆ ಕಾಳಿ ಗೆಟಪ್ಪು, ಇದು ಎಲ್ಲ ಮಾಡಿದಂಥ ನಮ್ಮ ನಾಗೇಂದ್ರ ಅವರು ಇಲ್ಲೇ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ನಮ್ಮ ರಾಘವೇಂದ್ರ ಮತ್ತು ನಾಗೇಂದ್ರ ಮೇಡಮ್ ಅವ್ರಿಗೆ ಮಾಡಿದ್ದು. ಸೊ ಅವ್ರಿಗೂ ಧನ್ಯವಾದಗಳು. ಮತ್ತು ಮಾಸ್ಟರ್ಜಿ, ನಿಮ್ಮ ಬಗ್ಗೆ ನಾವು ಹೇಳೋದೇ ಇಲ್ಲ, ಆಲ್ರೆಡಿ ನೀವೇ ಎಲ್ಲ ಹೇಳ್ಬಿಟ್ರಿ. ತುಂಬ ಸಖತ್ತಾಗಿ ಸಪೋರ್ಟ್ ಮಾಡಿದ್ರು. ನಾವೇನು ಅಂದ್ಕೊಂಡಿದ್ದೀವಿ ಎಲ್ಲ ಒಂದಷ್ಟು ವಿಜುವಲ್ಸ್ಗಳು ಹಿಂಗೆ ಬರಬೇಕು ಮಾಸ್ಟ್ರೇ, ಒಂದಷ್ಟು ರೆಫರೆನ್ಸ್ಗಳೆಲ್ಲ ತೊಗೊಂಡು ಸಖತ್ತಾಗಿ ಮಾಡಿಕೊಟ್ರು. ಮತ್ತು ನಮ್ಮ ರವಿವರ್ಮ ಮಾಸ್ಟರ್ ಅವ್ರಿಗೂ ಇಲ್ಲಿಂದ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಕಾರಣಾಂತರದಿಂದ ಎಲ್ಲ ಬರೋಕ್ಕಾಗಲಿಲ್ಲ ಟೆಕ್ನಿಷಿಯನ್ಸು. ನೆಕ್ಸ್ಟ್ ಇನ್ನೊಂದು ಈವೆಂಟಲ್ಲಿ ಖಂಡಿತ ನಾವೆಲ್ಲ ಟೆಕ್ನಿಷಿಯನ್ಸು ಮತ್ತು ನಮ್ಮ ಕಲಾವಿದರು, ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು, ರಂಗಾಯಣ ರಘು ಸರ್ ಆಗಿರ್ಬೋದು, ಎಲ್ಲರೂ ಒಂದೇ ವೇದಿಕೆಯನ್ನು ಹಂಚಿಕೊಂಡು ಎಲ್ಲರೂ ನಾವು ಮಾತಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.